ನಮಸ್ಕಾರ ಆಕಾಂಕ್ಷಿಗಳೇ, ನೀವು ನೋಡ್ತಿದ್ದೀರಾ ಸ್ಟೂಡೆಂಟ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್. ನೇಮಕಾತಿ ಕುರಿತು ಬಿಗ್ ಅಪ್ಡೇಟ್ ಕೂಡ ಬಂದಿದೆ. ಸಂಪೂರ್ಣ ಮಾಹಿತಿಯನ್ನು ತಿಳಿಸ್ಕೊಡ್ತೀವಿ. ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಲೈಕ್ ಮಾಡಿ. ಮುಂಬರುವ ನೇರ ನೇಮಕಾತಿ ಆಯ್ಕೆಗಳನ್ನು ಒಟ್ಟು ಅಭ್ಯರ್ಥಿಗಳ ಪೈಕಿ ಪರಿಶಿಷ್ಟ ಜಾತಿಗಳು ಮತ್ತೆ ಪರಿಶಿಷ್ಟ ಪಂಗಡಗಳ ಮೀಸಲಾತಿ ಹೆಚ್ಚಳ ಪ್ರಮಾಣ ಬಂದ್ಬಿಟ್ಟು ನಿಮ್ಗೆ ಗೊತ್ತಿರೋ ಶೇಕಡ 6% ಆಯ್ಕೆ ಆಗಿರೋ ಅಭ್ಯರ್ಥಿಗಳಿಗೆ ನೇಮಕಾತಿ ಆದೇಶ ಪ್ರಮಾಣ ಪತ್ರವನ್ನು ಇತ್ಯರ್ಥವರೆಗೂ ಕಾಯ್ದಿರಿಸಿ ಉಳಿದ 94% ಅಭ್ಯರ್ಥಿಗಳಿಗೆ ನೇಮಕಾತಿ ಆದೇಶ ಪತ್ರವನ್ನು ನೀಡುವ ಷರತ್ತಿನ ಮೇರೆಗೆ ಹೊಸ ನೇರ ನೇಮಕಾತಿ ಅಧಿಸೂಚನೆ ಹೊರಡಿಸಲು ಅನುಮತಿ ಕೋರಿ ರಾಜ್ಯ ಸರ್ಕಾರ ಮಾನ್ಯ ಉಚ್ಚ ನ್ಯಾಯಾಲಯಕ್ಕೆ ಅರ್ಜಿ ಸಲ್ಲಿಸಿದ್ದು, ಉಚ್ಚ ನ್ಯಾಯಾಲಯವು ಫೆಬ್ರವರಿ 12ರಂದು ಈ ಕುರಿತಂತೆ ಷರತ್ತುಬದ್ಧ ಅನುಮತಿ ನೀಡುವ ಬಹುತೇಕ ಸಾಧ್ಯತೆ ಕೂಡ ಇದೆ. ನಿಮಗೆ ಗೊತ್ತಿರೋ ನೇಮಕಾತಿ ಗೊಂದಲದ ಕಾರಣ ಇಲ್ಲಿ ನೋಡೋದಾದ್ರೆ ಶೇಕಡ 100% ನೇಮಕಾತಿಯಲ್ಲಿ ನಿಮಗೆ ಗೊತ್ತಿರೋ ರಿಸರ್ವೇಶನ್ 50 ಇದ್ದಿದ್ದ 56% ಕೂಡ ಮಾಡಿದ್ದಾರೆ. ಮೀನ್ಸ್ SC/ST ಒಳ ಮೀಸಲಾತಿ ಕೊಟ್ಟಿರೋ ಕಾರಣ ಅದು ಗೊಂದಲ ಆಗಿ ನೇಮಕಾತಿಗೆ ತಡೆ ಹಿಡಿದಿದ್ದಾರೆ. ಸರ್ಕಾರ ಅದರ ವಿರುದ್ಧ ಮನವಿ ಕೂಡ ಹೋಗ್ತೀವಿ ಅಂತ ಹೇಳಿದ್ರು, ಅದಕ್ಕೆ ಮನವಿ ಕೂಡ ಸಲ್ಲಿಸಿದ್ದಾರೆ. ಅಂತ ಏನಾಗುತ್ತೆ ಅಂದ್ರೆ ಈಗ 6% ಬಂದ್ಬಿಟ್ಟು ನೇಮಕಾತಿ ಆದೇಶ ಪತ್ರವನ್ನು ಕೂಡ ಪ್ರಕರಣ ಅಂದ್ರೆ ಎಲ್ಲ ನೇಮಕಾತಿ ಶುರು ಮಾಡಿ 6% ಏನು ಎಕ್ಸ್ಟ್ರಾ ಅಡಿಷನಲ್ ಆಗಿದೆ ಅದನ್ನ ಹೋಲ್ಡ್ ಮಾಡಕ್ಕೆ ಮನವಿ ಮಾಡ್ತಾರೆ. ನಂತರ ಉಳಿದ 94% ಅಭ್ಯರ್ಥಿಗಳಿಗೆ ಷರತ್ತಿನ ಮೇಲೆ ಅಧಿಸೂಚನೆ ಹೊರಡಿಸಿ ನೇಮಕಾತಿ ಕೂಡ ಮಾಡಬೇಕು ಅಂತ ಹೇಳಿ ಮಾನ್ಯ ನ್ಯಾಯಾಲಯಕ್ಕೆ ಮನವಿ ಕೂಡ ಸಲ್ಲಿಸಿದಾರಂತೆ. ಫೆಬ್ರವರಿ 12ನೇ ತಾರೀಕು ಇದೇ ತಿಂಗಳು ನಿಮಗೆ ಷರತ್ತುಬದ್ಧ ಅನುಮತಿ ನೀಡುವ ಸಾಧ್ಯತೆ ಕೂಡ ಇದೆ ಅಂತ ಹೇಳ್ತಾ ಇದ್ದಾರೆ. ನನ್ನ ಕೋರ್ಟ್ ಇತ್ಯರ್ಥ ಕೂಡ ಮಾಡುತ್ತಾ ಇಲ್ಲ ಅಂತ ಹೇಳ್ತಾ ಮೇನ್ ಕೂಡ ಆಗಿರುತ್ತೆ. ಹೀಗಾಗಿ ಆರ್ಥಿಕ ಇಲಾಖೆ ಅಂತ ಆಲ್ರೆಡಿ ಅನುಮೋದನೆ ಆಗಿರೋ ಹುದ್ದೆಗಳನ್ನ ಭರ್ತಿ ಮಾಡೋಕ್ಕೋಸ್ಕರ KPSC KA ಕಡೆಯಿಂದ ನೇಮಕಾತಿಗೆ ನೇರ ನೇಮಕಾತಿಗೆ ಅಧಿಸೂಚನೆ ಹೊರಡಿಸೋ ಕಾರ್ಯ ಕೂಡ ಚಾಲನೆಯಲ್ಲಿ ಕೂಡ ಸಿಗ್ತಾ ಇದೆ. ಇದು ಕೂಡ ಚಾಲನೆಯಲ್ಲಿ ಇದೆ. ಅಂಡ್ ನಿಮಗೆ ನೇಮಕಾತಿ ಗೊಂದಲದಲ್ಲಿ ನಿಮ್ಗೆ ಗೊತ್ತಿರೋ ಹಾಗೆ ಸರ್ಕಾರದವರು ನಾವು ಕೋರ್ಟ್ ಮೊರೆ ಹೋಗ್ತೀವಿ, ಒಂದು ತೀರ್ಮಾನ ಕೈಗೊಳ್ತೀವಿ ಅಂತ ಹೇಳಿದ್ರು. ಅದರಿಂದ ನೇಮಕಾತಿ ನಾವು ಮಾಡ್ತೀವಿ. ನಂತರ ಬೇಕಾದ್ರೆ 6% ಏನು ಮೀಸಲಾತಿ ಹೆಚ್ಚಳ ಆಗಿದ್ದಿಲ್ಲ ಅದನ್ನು ಬೇಕಾದ್ರೆ ಹೋಲ್ಡ್ ಮಾಡಿ ನಂತರ ಅದನ್ನು ಕಾಯ್ದಿರಿಸಿ ಉಳಿದ ಅಭ್ಯರ್ಥಿಗಳಿಗೆ ನೇಮಕಾತಿ ಕೂಡ ಮಾಡಿ ಅಂತ ಹೇಳಿ ಹೇಳಿದ್ದಾರೆ. ಪೊಲೀಸ್ ನೇಮಕಾತಿ ಸೇರಿ ಎಲ್ಲ ನೇಮಕಾತಿ ಪೆಂಡಿಂಗ್ ಇದೆ. ಶಿಕ್ಷಕ ಆಕಾಂಕ್ಷಿಗಳಿಗೆ ಕೂಡ ನೇಮಕಾತಿ ಪೆಂಡಿಂಗ್ ಇದೆ, ಅದು ಕೂಡ ಮಾಡಬೇಕು. ಅದಕ್ಕೆ ಗುಡ್ ನ್ಯೂಸ್ ಸಿಗಬಹುದು. ಇದು ಇವತ್ತಿನ ಅಪ್ಡೇಟ್. ಡೈಲಿ ಏನೆಲ್ಲ ಬೆಳವಣಿಗೆ ನಡೀತಿದೆ ನಾವು ನಿಮಗೆ ಮಾಹಿತಿಯನ್ನು ಕೊಡ್ತೀವಿ. ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.